ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಪರಿಹಾರ ಬಂದು ನಾವು ಯಾವುದೇ ಒಂದು ಪೂಜೆ ವ್ರತ ನಿಯಮ ಇಲ್ಲದೆ ಮಾಡಿಕೊಳ್ಳುವ ಸುಲಭವಾದ ವಿಧಾನದಲ್ಲೇ ತೋರಿಸ್ತಾ ಇದ್ದೀನಿ. ನಮಗೆ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಅತಿ ಕಷ್ಟದ ಸಮಸ್ಯೆಗಳು ಅಂತ ಮನುಷ್ಯನಿಗೆ ಬಂದಾಗ ನಾವು ನಿಂತ ಜಾಗದಲ್ಲೇ ಮಾಡಿಕೊಳ್ಳುವ ಪರಿಹಾರಗಳು ಕೂಡ ಸಾಕಷ್ಟು ಇದೆ. ಆ ಪರಿಹಾರಗಳಲ್ಲಿ ಒಂದನ್ನು ನಾನು ಈ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾವು ರಾತ್ರಿ ಮಲಗೋದಕ್ಕೆ ಮುಂಚೆ ನೀವು ಈ ಒಂದು ಪರಿಹಾರನ ಸಂಧ್ಯಾಕಾಲದಿಂದ ರಾತ್ರಿ ಮಲಗುವ ಮುಂಚೆ ಮಾಡಿಕೊಳ್ಬೇಕು. ಇದು ಬೆಳಗ್ಗೆ ಎಲ್ಲ ಮಾಡಿಕೊಂಡ್ರೆ ಇದರ ರಿಸಲ್ಟು ನಮಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ, 1 ಗ್ಲಾಸ್ ನೀರಿದ್ದರೆ ನಮಗೆ ಸಾಕಾಗುತ್ತೆ. ಗಾಜಿನ ಲೋಟ ಏನಕ್ಕೆ ತಗೊಳ್ಬೇಕು ಅಂದರೆ, ಏನೇ ಒಂದು ದುಷ್ಟಶಕ್ತಿಗಳು ಅಂದರೆ ನೆಗೆಟಿವಿಟಿ ಏನೇ ಇದ್ರೂ, ಅಂದರೆ ದೆವ್ವ ಪಿಶಾಚಿ ಈ ಥರ ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಮನುಷ್ಯ ಅಂದ ಮೇಲೆ ಒಳ್ಳೆಯದು ಕೆಟ್ಟದ್ದು ಅಂತ ಎರಡೂ ಇರುತ್ತೆ. ಅದೇ ರೀತಿಯಲ್ಲೇ ನೆಗೆಟಿವಿಟಿ ಅಂತ ನಾವು ಏನು ಹೇಳ್ತೀವಿ, ಆ ನೆಗೆಟಿವಿಟಿನ ಅಬ್ಸರ್ವ್ ಮಾಡಿ ನಮಗೆ ಸಕಾರಾತ್ಮಕವಾದ ಒಂದು ವಾತಾವರಣ, ಆ ಒಂದು ರಿಸಲ್ಟ್ ತಂದುಕೊಡೋದಕ್ಕೆ ಈ ಮಣ್ಣಿನ ಪಾತ್ರೆಗಳು, ಗ್ಲಾಸು, ಲೋಟ ಇದು ಹಾಗೆ ಗಾಜಿನದ್ದು ಎರಡೂ ತುಂಬ ಸೂಕ್ತವಾಗಿರುತ್ತೆ. ಅದಕ್ಕೋಸ್ಕರ ಇವು ಎರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನು ತಗೊಳ್ಳಿ. ಅದರಲ್ಲಿ ನೀರು ತುಂಬಿಸ್ಕೊಂಡ್ಬಿಟ್ಟು ಒಂದೇ ಒಂದು ಚಿಟಿಕೆ ಅರಿಶಿಣ, 2 ಏಲಕ್ಕಿ ಬಿಡಿಸ್ಕೊಂಡಿರಬಾರ್ದು ಸ್ನೇಹಿತರೆ. ಅಂದರೆ ಅದ್ರ ಮೇಲೆ ಇರುವ ಸಿಪ್ಪೆ ಓಪನ್ ಆಗಿರುತ್ತೆ, ಬೀಜ ಎಲ್ಲ ಕಾಣಿಸೋ ಥರ ಆ ರೀತಿ ಇರಬಾರ್ದು. ಚೆನ್ನಾಗಿ ಕ್ಲೋಸ್ ಆಗಿರಬೇಕು. ಆ ಥರ ಇರುವಂತಹ ಗ್ರೀನ್ ಕಲರ್ ಇರುತ್ತೆ, ಹಚ್ಚ ಹಸಿರಾಗಿ ಇರುವಂತಹ 2 ಏಲಕ್ಕಿಗಳನ್ನು ತೆಗೆದುಕೊಳ್ಳಿ. ಏಲಕ್ಕಿಗಳು ಬಂದು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ಸುಗಂಧಭರಿತವಾದ ವಸ್ತು. ಅರಿಶಿಣನೂ ಅಷ್ಟೇ ಸ್ನೇಹಿತರೆ. ಅರಿಶಿಣ, ಈ ಏಲಕ್ಕಿ ಯಾವ ಜಾಗದಲ್ಲಿ ಇರುತ್ತೋ ಅಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ಇರೋದಿಲ್ಲ. ನಮಗೆ ಆದಾಯ ಹೆಚ್ಚಾಗುತ್ತೆ. ಯಾವಾಗಲೂ ಸುಮ್ಮನೆ ಕತ್ತೆ ಥರ ದುಡಿತಾ ಇದ್ದೀನಿ, ನನಗೆ 4 ಕಾಸು ಎತ್ತಿಟ್ಕೊಳ್ಳೋದಕ್ಕಾಗ್ತಾಯಿಲ್ಲ ಅಂತ ನಮ್ಮನ್ನು ನಾವೇ ಬೈಕೊಳ್ತಾ ಇರ್ತೀವಿ. ಅದು ಸಹಜನೇ. ಆ ರೀತಿ ಒಂದು ಆದಾಯ ನಮಗೆ ಹೆಚ್ಚಾಗೋದಕ್ಕೆ, ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಅಂದರೆ ತುಂಬ ಸೂಕ್ತವಾದಂತಹ ವಸ್ತುಗಳು. ಹಾಗೆ ಅಕ್ಕಿಯನ್ನು ನೋಡ್ತಾ ಇದ್ದೀರಾ, ಚಂದ್ರ ಭಗವಾನನಿಗೆ ತುಂಬ ಹತ್ತಿರವಾದ ಒಂದು ವಸ್ತು ಅಂದರೆ ಅದು ಅಕ್ಕಿ ಸ್ನೇಹಿತರೆ. ನೆಲ್ಲು ಎಲ್ಲರ ಮನೆಯಲ್ಲೂ ಈ ಒಂದು ಸಮಯದಲ್ಲಿ ಇರೋದಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಯಾಕಂದರೆ ರೈತರಾದರೆ ಇಟ್ಕೊಂಡಿರ್ತಾರೆ, ಆದರೆ ಎಲ್ಲರ ಮನೆಯಲ್ಲೂ ಇರಲ್ಲ. ಇದ್ದರೆ ಈ ನೆಲ್ಲನ್ನು 1 ಸ್ಪೂನು ತಗೊಳ್ಬಹುದು. ಅದಿಲ್ಲ ಅಂದರೆ ಅಕ್ಕಿನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಅಕ್ಕಿ 1 ಸ್ಪೂನು. ಇದನ್ನೆಲ್ಲ ನೀವು ಲೋಟದಲ್ಲೇ ಒಂದೊಂದೇ ಹಾಕುತ್ತಾ ನಿಮ್ಮ ತೊಂದರೆಗಳು ಏನಿದೆ ನೋಡಿ ಅದನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ. ಈ ವಸ್ತುಗಳೆಲ್ಲನೂ ನಮಗೆ ತುಂಬ ಈ ಹಣಕಾಸಿನ ಸಮಸ್ಯೆಗೆ ಆದಾಯ ಹೆಚ್ಚು ಮಾಡೋದಕ್ಕೆ, ಉಳಿತಾಯ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನಾವು ಏನಾದರೂ ಸಾಲ ಕೊಟ್ಟಿದ್ರೆ ಅದು ವಾಪಸ್ ಬರೋದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಹಾಕಿದ ಮೇಲೆ ನೀವು ಹೊರಗಡೆ ತಗೊಂಡೋಗಬೇಕು. ಚಂದ್ರ ಭಗವಾನನಿಗೆ ನೋಡಿಸುವ ರೀತಿಯಲ್ಲೇ ಲೋಟನ ಇಟ್ಕೊಂಡು ನೀವು ಇಷ್ಟು ಸಂಕಲ್ಪ ಮಾಡ್ಕೊಳ್ಬೇಕು, ಅಂದರೆ ಕೇಳ್ಕೊಳ್ಬೇಕು ನಿಮ್ಗೆ ಏನು ಬೇಕು ಅನ್ನೋದನ್ನು. ಆಮೇಲೆ ವಾಪಸ್ ಮನೆ ಒಳಗಡೆ ತಗೊಂಡು ಬಂದು ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ, ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ದರೂ ತೊಂದರೆ ಇಲ್ಲ, ನಾನ್ ವೆಜ್ ಏನಾದರೂ ನೀವು ತಿಂದಿದ್ರೂ ಕೂಡ ತೊಂದರೆ ಏನೂ ಇಲ್ಲ. ಇದನ್ನು ಒಂದು ಜಾಗದಲ್ಲಿ ಇಟ್ಬಿಡಿ, ಎಲ್ಲಾದರೂ ಸೂಕ್ತವಾದ ಶುದ್ಧವಾದ ಒಂದು ಸ್ಥಳದಲ್ಲಿ ಇಟ್ಬಿಡಿ. ಮಾರನೇ ದಿನ ಇದನ್ನು ಒಂದು ನಿರ್ಜನ ಪ್ರದೇಶದಲ್ಲಿ, ಅಂದರೆ ಗಿಡಗಳು, ನಮ್ಮ ಮನೆ ಮುಂದೆ ಗಿಡಗಳು ಏನಾದರೂ ಇದ್ರೂ ಅದ್ರ ಒಳಗಡೆ ನೀವು ಹಾಕಿಬಿಡ್ಬೋದು ಸ್ನೇಹಿತರೆ. ಈ ರೀತಿ ನೀವು ಮಾಡ್ಕೊಳ್ತಾ ಬನ್ನಿ. ಯಾಕಂದರೆ ಏಲಕ್ಕಿ, ಅರಿಶಿಣ ಅನ್ನೋದು ಲಕ್ಷ್ಮೀ ದೇವಿಗೆ ಹತ್ತಿರವಾದ ವಸ್ತುಗಳು. ಇದನ್ನೆಲ್ಲ ಯಾರು ಹೆಚ್ಚಾಗಿ ಬಳಸ್ತಾ ಇರ್ತಾರೋ ಅವ್ರಿಗೆ ಹಣಕಾಸಿನ ತೊಂದರೆ ಅನ್ನೋದು ಇರಲ್ಲ. ಇದನ್ನು ನೀವು ಕೂಡ ಬಳಸಿ ನಿಮ್ಮ ತೊಂದರೆಗಳನ್ನ ದೂರ ಮಾಡ್ಕೊಳ್ಳಿ. ಇಷ್ಟೇ ಸರಳವಾದ ವಿಧಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.